ಏನಿಲ್ಲ, ನನ್ನೆ ಬೆಳಗ್ಗೆ 5 ಗಂಟೆಗೆ ಸುಲ್ತಾನ್ ಅಂತ ವ್ಯಕ್ತಿ ಏನೋ 36 ವರ್ಷ ಹುಡುಗನಿಗೆ ಏನೋ ಎದೇನು ಅಂತ ಹಿಡ್ದಂತೆ. ಮನೇಲಿ ವಾಂತಿ ಮಾಡ್ಕೊಂಡ, ವಾಂತಿ ಮಾಡಿಬಿಟ್ಮೇಲೆ ಎದೇನು ಅಂದರು. ಅದಕ್ಕೆ ನಮ್ಮದು ಅಲ್ಲ ಪಶುವಾಲ್ ಹಾಸ್ಪಿಟ್ಲ್ ಇದೆ ಅಲ್ಲ ರಿಂಗ್ ರೋಡಲ್ಲಿ, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಇಲ್ಲ ಇಲ್ಲಿ ನೋಡೋಕ್ಕಾಗಲ್ಲ, ಜಯದೇವ ಕರ್ಕೊಂಡೋಗಿ ಅಲ್ಲಿ ಹಾಟ್ಗೆ ಅಲ್ಲೇ ನೋಡೋದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ ಕರ್ಕೊಬಂದವ್ರೆ. ರೋಡಲ್ಲಿ ಬರೋ ಟೈಮಲ್ಲೇ ಅವ್ರದ್ದು ಸಾವು ಆಗ್ಬಿಟ್ಟಿದೆ, ತೀರೋಗವ್ರೆ. ತೀರೋಗ್ಬಿಟ್ಮೇಲೆ ತಗೊಬಂದು ಇಲ್ಲಿ ಡಾಕ್ಟರ್ ತೋರಿಸೋದಕ್ಕೆ ಇಲ್ಲ ಇರಿ ನೋಡ್ತೀನಿ ಡೆಡ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕೇಳೋರು, MLC ಏನಾರು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಏನು MLC ಏನಿಲ್ಲ ಸರ್, ಈ ಥರ ಆಗಿರೋದು ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ಬೇಕು ಬಾಡಿನ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ರೋಡಲ್ಲಿ ಒಂದು ಏನೋ ಸಾವು ಆಗಿಬಿಟ್ರೆ ಹಾರ್ಟ್ ಅಟ್ಯಾಕಿಂದ ಇಲ್ಲಿಗೆ ದೊಡ್ಡ ಆಸ್ಪತ್ರೆಗೆ ಜಯದೇವ ಹಾಸ್ಪಿಟ್ಲ್ ಕರ್ಕೊಬಂದ ತಕ್ಷಣ ಇವರು ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ರೂಲ್ಸು ಅಂತ ಹೇಳ್ಬಿಟ್ಟು ನಾನು ಹೋಗಿ ಡಾಕ್ಟರ್ ಸದಾನಂದ ಗೌಡ್ರಿಗೆ ಮಾತಾಡಿದೆ. ಇದು ಯಾವ ರೂಲ್ಸ್ ಸರ್? ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ನಮಗೆ. ಒಳಗಡೆ ಬಂದ ತಕ್ಷಣ ಅರೆ ಆಯ್ತುಪ್ಪ, ಬಂದ ತಕ್ಷಣ ರೋಡಲ್ಲಿ ತೀರೋಗಿ ಚೆಕ್ ಮಾಡಿಬಿಟ್ಟು ಸತ್ತೋಗರೆ ಹೋಗಿ ಅಂತ ಹೇಳ್ಬೇಕಾರದಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಯಾವ ನ್ಯಾಯನ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತಲ್ಲ. ಮೊನ್ನೆ ಒಂದು ಸಲ್ಮಾ ಅಂತ ಹೇಳ್ಬಿಟ್ಟು ಒಂದು ಲೇಡಿ ತೀರೋಗಿದ್ರು, ಸೇಮ್ ಕೇಸು. ಆವಾಗಲೂ ಅವರು 3 ಮಕ್ಕಳಿದ್ದಾರೆ ಅವ್ರಿಗೆ, ಹೆಣ್ಮಕ್ಳು. ಶಾಂತಿನಗರದಲ್ಲಿದ್ದ ವ್ಯಕ್ತಿ ಅದು ಲೇಡಿ, ಅವ್ರಿಗೂ ಇದೇ ಥರ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೂ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಆವಾಗ ಅವ್ರ ಫ್ಯಾಮಿಲಿಯವರೆಲ್ಲ ಗಲಾಟೆ ಮಾಡವ್ರೆ, ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಮಾಡ್ಕೊಳ್ಳೇಬೇಕು ಅಂತ ಸ್ಟೇಷನಲ್ಲಿ ಏನು ಮಾತಾಡೋಕ್ಕಾಗತ್ತೆ? ಪೊಲೀಸವ್ರಿಗೆ ಏನು ಬರ್ದು ಕೊಟ್ಟಿರ್ತಾರೆ, ಪೊಲೀಸವ್ರು ಅದು ಆ್ಯಕ್ಷನ್ ತಗೋತಾರೆ. ಅವರೆಲ್ಲ ಆಗಲ್ಲ, ಇಲ್ಲಿ ಬರ್ದು ಕೊಟ್ಟವ್ರೆ ಡಾಕ್ಟರ್ ಅಂತ ಹೇಳವ್ರೆ. ಬರ್ದು ಕೊಟ್ಬಿಟ್ಮೇಲೆ ಆ ಪೋಸ್ಟ್ ಮಾರ್ಟಮ್ ಭಾನುವಾರನೇ ಇತ್ತು, ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಡಾಕ್ಟ್ರ್ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಜೇಸಸಲ್ಲಿ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸವ್ರೆ. 7,600 ರೂಪಾಯಿ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿಕೊಟ್ಟವ್ರೆ. ನಾನು ಹೇಳೋಕ್ಕಾಗಲ್ಲ ಅದು ಯಾವ ಥರ ಅವ್ರು ಪೋಸ್ಟ್ ಮಾರ್ಟಮ್ ಮಾಡವ್ರೆ ಅಂತ ಹೇಳ್ಬಿಟ್ಟು. ಇವಾಗ ಜರ್ನಲ್ ಆಗಿ ತೀರೋದ್ರೆ ಬಂದ್ಬಿಟ್ಟು ಈ ಥರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಕಳಿಸ್ತೀನಿ ಅಂದರೆ ಏನಂತ ಯಾರಿಗೆ ಕೇಳಬೇಕು ನಾವು? ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರ್ತದೆ? ಏನೋ ಒಂದು ಘಟನೆ ಇತ್ತು, ನೀರಲ್ಲಿ ಬಿದ್ದೋದ, ಆಕ್ಸಿಡೆಂಟ್ ಆಗಿ ಸತ್ತೋದ, ಯಾವುದೋ ವಿಷಯದಲ್ಲಿ ಅವ್ರಿಗೆ ಆಟೋಮೆಟಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ಬೇಕು. ಅದು ಕಂಪಲ್ಸರಿ ಇದೆ, ರೂಲ್ಸು, ಕಾನೂನು ಪರವಾಗಿ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ನ್ಯಾಷನಲ್ ಡೇಟ್ಗೂ ಹಾರ್ಟ್ ಅಟ್ಯಾಕ್ ಆದರೆ ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂದರೆ ಜಯದೇವದಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಯ್ತಾಯಿಲ್ಲ. ಇದಕ್ಕೆ ಒಂದೇ ನಮ್ಮ ಮಾತು ಕೇಳೋದು, ಇದಕ್ಕೆ ನಮ್ಮ ಮಿನಿಸ್ಟ್ರ್ ಇದ್ದಾರೆ, ದಿನೇಶ್ ಗುಂಡೂರು ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, ಹೆಲ್ತ್ ಮಿನಿಸ್ಟ್ರು. ಅವ್ರ ಹತ್ರ ನಾವು ಇದು ಮಾತನ್ನ ಹೊಡಕ್ತೀವಿ. ಎಲ್ಲೋ ಒಂದು ಕಡೆ ಇದು ಎಲ್ಲ ಸರಿ ಕಾಣಿಸ್ತಾ ಇಲ್ಲ ನಮಗೆ, ಎಲ್ಲೋ ಒಂದು ಕಡೆ ಜನಗಳಿಗೆ ಅನ್ಯಾಯ ಆಯ್ತೈತೆ. ಈ ಥರ ಬಡವರು ತಗೊಬಂದು ಜಯದೇವದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ನಮಗೆ ಒಳ್ಳೆ ಅವಕಾಶ ಸಿಕ್ಕತ್ತೆ, ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಕರ್ಕೊಬಂದ್ಬಿಟ್ಟು ರೋಡಲ್ಲಿ ತೀರೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಕೇಳಬೇಕು ಸ್ವಾಮಿ ನ್ಯಾಯನ? ಏನಕ್ಕಿದೆ ನಮ್ಮ ಹಾಸ್ಪಿಟ್ಲ್ಗಳು, ಸರ್ಕಾರದ ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡಿದ್ದೀರಾ? ಯಾರು ಕೇಳ್ಬೇಕು ನಾವು? ಅಲ್ಲೇ ಗೊತ್ತಾಯ್ತು ಅವ್ರು ಹೇಳ್ದಲ್ಲ, ಅಲ್ಲಿ ಹಾಸ್ಪಿಟ್ಲ್ ಬೇರೆ ಹಾಸ್ಪಿಟ್ಲಲ್ಲಿ ರಿಂಗ್ ರೋಡಲ್ಲಿ ಪಕ್ಕದಲ್ಲಿ ಮನೆ ಇರೋದು, ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋದ ತಕ್ಷಣ ಅವ್ರು ಹೇಳೋರು, ಇಲ್ಲ ಪಶುವಾಲಿಂದ ಅಲ್ಲಿಗೆ ಕರ್ಕೊಂಡೋಗಿ, ಇಲ್ಲಿಗೆ ಏನಿಲ್ಲ ನಾವು ನೋಡಲ್ಲ, ಅಲ್ಲಿಗೆ ಹೋಗಿ. ಅವರು ಫ್ಯಾಮಿಲಿಯವ್ರು ಏನು ಮಾಡೋರು, ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬಂದವ್ರೆ. ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗೋದಿಲ್ಲ ನೋಡೋಕ್ಕೆ, ರೋಡಲ್ಲಿನೇ ಆಗೈತೆ. ಇವರು ಬರ್ಸ್ಕೊಂಡಿಲ್ಲ, ಡಾಕ್ಟರ್ ಸಂಜಯ್ ಅಂತ ಹೇಳ್ಬಿಟ್ಟು ರಾತ್ರಿ ಇದ್ದಿದ್ದಂತೆ ಡ್ಯೂಟಿ ಮಾಡ್ಕೊಂಡು ಅವರು ಕೇಳಿದ್ರಂತೆ MLC ಏನಾರ ಮಾಡ್ತೀರಾ ಅಂತ. ಅವ್ರು ಹೇಳಿದ್ರೆ ಬೇಡ ಅಂತ ಅವ್ರ ಫ್ಯಾಮಿಲಿಯವ್ರು ಹೇಳೋರು, ಬೇಡ ನಾವು ಕರ್ಕೊಂಡಿರ್ತೀವಿ ಅಂತ. ಆಯಿತು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ 5:15 ತೀರೋಗವ್ರೆ ಅವರು. ಇವ್ರು ಮಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿದು ಏನು ಯಾವ ಥರ ಆಗಬೇಕು ಅವರು ಮನಸ್ಸನ್ನ? ಜನ ಸತ್ತೋಗ್ಲೇಬಾರ್ದು. ಆದರೆ ಯಾಕೆ ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಇರ್ತಾರೆ, ಅದೇ ಥರ ಮಾಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಸತ್ತೋದ್ರೆ ಎಷ್ಟೋ ದಿನ ಟ್ರೀಟ್ಮೆಂಟ್ ಮಾಡ್ತಾರೆ, ರೋಡಲ್ಲಿ ಇವಾಗ ಸ್ವಂತ ನಮ್ಮ ಅಣ್ಣನಿಗೆ ಒಂದು ಸತಿ ಇದೇ ಥರ ಮನೆಯಲ್ಲಿ ಬಿದ್ದು ಬೆಳಗ್ಗೆ 5 ಗಂಟೆಗೆ ತೀರೋದ್ರು. ನಾನು ಆವಾಗ ಮಿಷನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಆವಾಗ ಅವ್ರು ಚೆಕ್ ಮಾಡಿಬಿಟ್ಟು ಏನು ಹೇಳಿದ್ರು, ಸತ್ತೋಗಿದೆ ತೊಗೊಂಡೋಗಿ ಬಾಡಿ ಅಂತ. ಈ ಥರ ಸರ್ಕಾರದ ಹಾಸ್ಪಿಟ್ಲಲ್ಲಿ ಈ ಥರ ಅನ್ಯಾಯ ನಡೀತಾ ಇದ್ರೆ ಇವಾಗ ಯಾರು ಕೇಳಬೇಕು ನಾವು? ಇದಕ್ಕೆ ನಾನು ಇವಾಗ ಒಂದೇ ಮಾತಾಡೋದು, ಮಾನ್ಯ ತನ್ವೀರ್ ಸೇಠ್ ಸಾಹೇಬರು, ಇದು ತನ್ವೀರ್ ಸೇಠ್ ಕ್ಷೇತ್ರದಿಂದ ಆಗಿರೋದು, ಮೊನ್ನೆ ಶಾಂತಿನಗರದ್ದು ತನ್ವೀರ್ ಸೇಠ್ ಕ್ಷೇತ್ರನೇ ಅದು. ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಮತ್ತು ಈ ಹಾಸ್ಪಿಟ್ಲ್ ಸೇರೋದು ಹರೀಶ್ ಗೌಡ್ರು ಮತ್ತು ತನ್ವೀರ್ ಸೇಠ್ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಯಾಕಂತ ಹೇಳಿದ್ರೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ಲಿ ಏನಾರ ಇರಲಿ, ರೋಡಲ್ಲಿ ಸತ್ತೋಗಿ ತಗೊಬಂದ್ರೆ ಈ ಥರ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಸರಿ ಇಲ್ಲ. ಇದು ಜನಗಳಿಗೆ ಅನ್ಯಾಯ ಇದೆ. ನಾವು ಬೇರೆ ಥರ ಯೋಚನೆ ಮಾಡಬೇಕಿದೆ. 36 ವರ್ಷ ಹುಡುಗನಿಗೆ ತೀರೋಗೋಣೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಯ್ತಾ ಇಲ್ಲ. ಇದಕ್ಕೆ ಸುಮ್ಮನೆ ಸರಿಯಾಗಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಮುಂದಕ್ಕೆ ಭಾಳ ಜನಗಳಿಗೆ ತೊಂದರೆ ಆಗುತ್ತೆ. ಯಾವ್ದಾರ ಕ್ಯಾಸ್ಟ್ ಇರಲಿ, ಯಾರ ಇರಲಿ, ಬಡವರೇ ಇರೋದಿಲ್ಲ, ಬಡವರು ಬರೋದು ಈ ಹಾಸ್ಪಿಟ್ಲಿಗೆ. ಈ ಥರ ಎಲ್ಲ ಅನ್ಯಾಯ ಆದರೆ ಎಲ್ಲ ಒಂದು ಕಡೆ ಸರಿ ಕಾಣಿಸ್ತಾ ಇಲ್ಲ. ಇದು ಇಮಿಡಿಯೇಟ್ ನಮ್ಮ ದಿನೇಶ್ ಗುಂಡೂರು ಹೆಲ್ತ್ ಮಿನಿಸ್ಟರ್ ಆಗವ್ರೆ, ಅವ್ರು ಇದನ್ನ ಬಗ್ಗೆ ಆ್ಯಕ್ಷನ್ ತೊಗೋಬೇಕು.
दिमेज पड़ता है। बोल हमारे बोल रोने को तू बोल टगी से बोल अस्पताल से उन्हें कैसा बोला कि उनको मनोशा का सब भेज डालो मुझे बस होता अच्छी पोस्टमार्टम क्या भी कराना को मुझे बहुत तकलीफ हो रही है रहने नहीं हो रहा मुझे ಅವ್ರು ಏನು ಹೇಳ್ತಾವ್ರೆ ಹೆಂಗೆ ಕರ್ಕೊಂಡ್ಬಂದು ನಾವು ಹಂಗೆ ಕರ್ಕೊಂಡಿರ್ತೀವಿ ಪೋಸ್ಟ್ಮಾರ್ಟಮ್ ಬೇಡ ಅಂತವ್ರೆ. ಆದರೆ ಅವರು ನಾನು ಭಾಳ ಡಿಸ್ಕಸ್ ಮಾಡಿದೆ, ಅದಕ್ಕೆ ಆಗಲ್ಲ. ಅದು ಅವ್ರು ಕಂಪಲ್ಸರಿ ಪೋಸ್ಟ್ಮಾರ್ಟಮ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ ಹೇಳ್ತಾವ್ರೆ. ನಾನು ಅವ್ರಿಗೆ ಅದೇ ಒಂದು ಪ್ರಶ್ನೆ ನಂದುವೆ, ಅಕಸ್ಮಾತ್ ನೀವು ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ದೀರಾ, ಏನೋ ಹೊಡೆದಿರ್ಬೋದು, ಏನೋ ಈ ಥರ ಹೇಳ್ಬಿಟ್ಟು ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ದೀರಾ, ಅಕಸ್ಮಾತ್ ಏನೂ ಇಲ್ಲ ಹಾರ್ಟ್ ಅಟ್ಯಾಕಿಂದ ಆಗಿದೆ ಅಂತ ಹೇಳಿದ್ರೆ ಆವಾಗ ಡಾಕ್ಟ್ರ್ ಹತ್ರ ನಾವೇನು ಮಾಡಬೇಕು? ಬಡವರಿಗೆ ಆ ಥರ ಬಂದರೆ ನಾವು ಯಾರು ಕೇಳಬೇಕು? ಅದು ಏನಿಲ್ಲ ನ್ಯಾಷನಲ್ ಡೆಡ್ ಆಗಿರೋದೆ ಅಂತ ಹೇಳ್ಬಿಟ್ರೆ ನಾವೇನು ಕೇಳಬೇಕು? ಯಾರ ಹತ್ರ ಕೇಳಬೇಕು? ಅವ್ರಿಗೆ ನ್ಯಾಯ, ನಮಗೆ ನ್ಯಾಯನ? ಆವಾಗ ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಾವು ಹೋಗ್ಬೋದಲ್ಲ ಕೋರ್ಟ್ಗೆ, ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಪಾಪ ನೋಡಿ, ಆ ಹೆಣ್ಮಗು 25 ವರ್ಷ ಅವಳಿಗೆ ಈ ಥರ ಆಗ್ಬಿಟ್ಟು ಏನಾಗೋದು? ಈ ಥರ ಎಲ್ಲ ಪೋಸ್ಟ್ಮಾರ್ಟಮ್ ಸತ್ತೋದ್ರು ಆಯಿತು, ಅದು ದೇವರು ಪ್ರಾಣ ಒಂದಿನ ಹೋಗಲೇಬೇಕಾಗ್ತದೆ, ಅದೇನು ಡೌಟೇ ಇಲ್ಲ. ಆದರೆ ಅದಕ್ಕೆ ನಮ್ಮ ಕಾನೂನು ಪರವಾಗಿ ನಮ್ಮ ಲಾ ಪ್ರಕಾರ ಆ ಥರ ಕುಯ್ದು ಎಲ್ಲ ಮಾಡೋಂಗಿಲ್ಲ. ನಮ್ಮ ಮೈ ಮೇಲೆ ಒಂದು ಕುಯ್ದಿದ್ರು ನಾವು ಅದಕ್ಕೆ ದೇವ್ರ ಹತ್ರ ಉತ್ತರ ಕೊಡಬೇಕು. ಆ ಥರ ಇರೋದು ಸಮಸ್ಯೆ. ಶಾಸಕರಿಗೆ ವಿಚಾರ ಗೊತ್ತಾ ಸರ್? ಶಾಸಕರು ಇಲ್ಲ, ಶಾಸಕರು ಬಂದ್ಬಿಟ್ಮೇಲೆ ಇದು ಎಲ್ಲ ವಿಚಾರ ಇಡ್ತೀನಿ. ನಾನು ಸರ್ಕಾರಕ್ಕೂ ಬರಿತೀನಿ, CM ಸಾಹೇಬ್ರಿಗೂ ಬರಿತೀನಿ. ಅದು ನಾನು ಒಬ್ಬ ಅಡ್ಜಸ್ಟೆಡ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇದ್ರ ಬಗ್ಗೆ ನಾನು ಕಾನೂನು ಪರವಾಗಿ ಏನು ಆ್ಯಕ್ಷನ್ ತಗೋಬೇಕು, ಯಾವ ಥರ ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ನಾನು ನ್ಯಾಯ ಕೊಡಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು.